ಹಾಯ್ ಹಲೋ ನಮಸ್ಕಾರ. ಮುಂದಿನ ತೋರಿಸಿದ್ದೆ, ಈಗ ಹಿಂದಿನ ಹಿತ್ತಲು ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಸೊ ಎಂಟ್ರಾದ ತಕ್ಷಣ ಈ ಥರ ಕಾಣುತ್ತೆ ನಮ್ಮ ಹಿತ್ತಲು. ಬೆಳಗ್ಗೆ ಎದ್ದು ನೋಡೋಕ್ಕೆ ಒಂಥರ ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಎಂಟ್ರಾದ ತಕ್ಷಣ ಫಸ್ಟು ತುಳಸಿ ಇದೆ, ದೊಡ್ಡ ಪತ್ರೆ ಇದೆ. ನಮ್ಮ ಮನೇಲಿ ದೊಡ್ಡ ಪತ್ರೆ ಯಥೇಚ್ಛವಾಗಿ ಬೆಳೆದಿದೆ ನೋಡಿ. ಕೆಮ್ಮು ನೆಗಡಿಗೆಲ್ಲ ನಾವೇನು ಮಾತ್ರೆ ಎಲ್ಲ ತೊಗೊಳ್ಳಲ್ಲ. ಸೊ ಇದೇ ದೊಡ್ಡ ಪತ್ರೆ ಕಷಾಯ ಮಾಡ್ಕೊಂಡು ಕುಟ್ಬಿಡ್ತೀವಿ. ಆಮೇಲೆ ಇದು ಒಂದಲ್ಗ, ಆಮೇಲೆ ಇಲ್ಲಿದೆ ನೋಡಿ, ಅಲ್ಲಿ ಮುಂದ್ಗಡೆ ಹಸಿರು ಕಲರ್ದು ಒಂದು ಇದು ತೋರಿಸಿದ್ನಲ್ಲ ನಿಮಗೆ, ಹನಿಗೊನೆ ಸೊಪ್ಪು. ಇದು ಸ್ವಲ್ಪ ರೆಡ್ಡಿಶ್ ಬರುತ್ತೆ, ಇದು ಹನಿಗೊನೆ ಸೊಪ್ಪಿನ ಇನ್ನೊಂದು ಜಾತಿ. ಆಮೇಲೆ ಇಲ್ಲಿ ಸುಮಾರು ಸುಗಂಧರಾಜ ಗಡ್ಡೆಗಳಿದ್ದಾವೆ ನೋಡಿ. ಇಲ್ಲಿದೆ, ಇದು ಇನ್ನೂ ದೊಡ್ಡದಾಗಿಲ್ಲ, ಅದು ಇಲ್ಲೆಲ್ಲ ಇದೆ ನೋಡಿ. ಆಮೇಲೆ ಇದು ಬಂದುಬಿಟ್ಟು ತುಳಸಿ ಮತ್ತು ದಾಸವಾಳ ಕೆಂಪು ಕಲರ್ದು. ಆಮೇಲೆ ಇದು ನಂಜುಬೆಟ್ಟು. ಆಮೇಲೆ ಇಲ್ಲಿ ರೋಸ್ ಇದೆ, ಇದು ವೈಟ್ ರೋಸು. ಆಮೇಲೆ ಇದು ದೊಡ್ಡ ಮಾವಿನ ಗಿಡ, ಮಾವಿನ ಮರ. ಸೊ ಲಾಸ್ಟ್ ಟೈಮು ಇದರಲ್ಲಿ ತುಂಬ ಕೆಂಪಿರುವೆ ಆಗಿತ್ತು ಅಂತ ಕಟ್ ಮಾಡಿಸಿದ್ವಿ. ಸೊ ಈ ಸಲ ಹಣ್ಣು ಬಿಡೋದು ಲೇಟಾಗಿದೆ, ಈಗ ಚಿಗುರ್ತಾ ಇದೆ. ಅದರ್ವೈಸ್ ಇಷ್ಟೊತ್ತಿಗೆ ಇದ್ರ ತುಂಬ ಹಣ್ಣು ಇರ್ತಾಯಿತ್ತು. ಇದು ನಮ್ಮದು ಮಲ್ಲಿಕಾ, ತುಂಬ ಸ್ವೀಟಾಗಿರುತ್ತೆ ಹಣ್ಣು, ತುಂಬ ದೊಡ್ಡ ಸೈಜು, ತುಂಬ ಚೆನ್ನಾಗಿ ಬಿಡ್ತಾಯಿತ್ತು. ಮೋಸ್ಟ್ಲಿ ಈ ಸತಿ ಲೇಟಾಗಿ ಬಿಡ್ಬೋದೇನೋ, ಬಟ್ ಚಿಗುರ್ತಾ ಇದೆ. ಆಮೇಲೆ ಇದು ತೆಂಗಿನ ಮರ. ಆಮೇಲೆ ಇಲ್ಲಿದೆ ನೋಡಿ ತೆಂಗಿನಕಾಯಿ ಸುಲಿಯೋ ಮೆಷೀನು. ಆಮೇಲೆ ಇಲ್ಲೊಂದು ನಂಜುಬೆಟ್ಟಿದೆ. ಆಮೇಲೆ ಇದು ಶಂಕದ ಹೂವು, ಇದು ತುಂಬ ಒಳ್ಳೆಯದು, ಬ್ರೈನಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ. ಸೊ ಹೂವನ್ನು ತಿಂದ್ರೂ ತುಂಬ ಸ್ವೀಟಾಗಿರುತ್ತೆ. ಆಮೇಲೆ ತುಳಸಿ ಗಿಡ. ಆಮೇಲೆ ಇಲ್ಲಿ ಕಾಕಡ ಇದೆ. ಆಮೇಲೆ ರೋಸ್, ಇದೆಲ್ಲ ವೈಟ್ ರೋಸಸ್ಸು. ಆಮೇಲೆ ಇದು ದೊಡ್ಡ ಕಣಗ್ಲೆ ಹೂವಿಂದು, ಇದು ಒಂದು 5 ಸುತ್ತಿಂದು ಕಣಗ್ಲೆ ಹೂವು. ಗಣೇಶನಿಗೆ ತುಂಬ ಶ್ರೇಷ್ಠವಾದದ್ದು, ಲೈಟ್ ಪಿಂಕ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ಬಂದು ಇದು ಕಾಕಡ ತೋರಿಸಿದ್ನಲ್ಲ. ಆಮೇಲೆ ಇದು ಅದೇ ಮುಂದ್ಗಡೆ ತೋರಿಸಿದ್ನಲ್ಲ, ಅದ್ರದ್ದೇ ಸ್ವಲ್ಪ ದೊಡ್ಡ ಗಿಡ. ಬಟ್ ಇಲ್ಲಿ ಬೆಳಕು ಬರ್ತಾ ಇಲ್ಲ ಅಂದ್ಬಿಟ್ಟು ಇದು ಬೇಗ ಬೆಳೀತಾ ಇಲ್ಲ, ಸ್ವಲ್ಪ ನಿಧಾನ ಆಗತಿಯಿಂದ ಬೆಳೀತಾ ಇದೆ. ಆಮೇಲೆ ಇಲ್ಲಿದೆ ಮತ್ತು ನಂಜುಬಟ್ಲು ಮತ್ತು ಬಿಳಿ ದಾಸವಾಳ. ನಮಗೆ ಪೂಜೆಗೆ ಸಾಕಾಗಿ ಇಷ್ಟು ಗಿಡದಲ್ಲೇ ಬಿಟ್ಟಿರ್ತೀವಿ, ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇತ್ತೀಚೆಗೆ ಹೂಗಳೆಲ್ಲ ನೋಡಿ. ಆಮೇಲೆ ಇದು ಪಿಂಕ್, ಲೈಟ್ ಪಿಂಕ್ ದಾಸವಾಳ, ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ಇದು ನಂಜುಬಟ್ಲು ಸುಮಾರು ಗಿಡಗಳಿದ್ದಾವೆ. ಆಮೇಲೆ ಇದು ಆರೆಂಜ್ ಕಲರ್ ದಾಸವಾಳ, ಇದು ಒಂದು ಸುತ್ತಿಂದಲ್ಲ ಮಲ್ಟಿ ಸುತ್ತು ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮತ್ತೆ ಒಂದು ಸುತ್ತಿನ ದಾಸವಾಳ, ಮತ್ತು ಇಲ್ಲೊಂದು ಪಿಂಕ್ ಇದೆ, ಬಟ್ ಹೂವೆಲ್ಲ ಕಿತ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ಇದು ಪಿಂಕ್, ಡಾರ್ಕ್ ಪಿಂಕ್ ಒಂದು ಸುತ್ತಿನ ದಾಸವಾಳ. ಮತ್ತು ಇಲ್ಲಿ ಸುಮಾರು ಕರ್ಬೇವು ಗಿಡಗಳಿವೆ ಒಳಗಡೆ ನೋಡಿ ಇಲ್ಲಿ ಇನ್ನೊಂದು. ಆಮೇಲೆ ಇದು ಇನ್ಸುಲಿನ್ ಗಿಡ ಅಂತ, ಶುಗರಿಗೆ ಒಳ್ಳೆಯದು ಅಂತ ಹಾಕಿದ್ದೀವಿ. ಆಮೇಲೆ ಇದು ನೀಲಿ ಲೈಟ್ ಸ್ಕೈ ಬ್ಲೂ ಕಲರ್ ಕನಕಾಂಬರ. ಆಮೇಲೆ ಇದು ದೊಡ್ಡ ಕ್ರೋಟಾನ್ ಇದೆ. ಆಮೇಲೆ ಇದು ಒಂದು ಸುತ್ತಿನ ಕನಗಲೆ ಹೂವು ರೆಡ್ಡು, ತುಂಬ ಚೆನ್ನಾಗಿ ಬಿಟ್ಟಿದೆ, ಗಿಡಕ್ಕೆ ತುಂಬ ಬಿಟ್ಟಿದೆ. ಗಿಡ ತುಂಬ ಭಾರವಾಗಿ ಬಗ್ಗೋಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕಿತ್ತು. ಆಮೇಲೆ ಇಲ್ಲಿ ಬಸವನ ಪಾದ, ಇದು ಮುಂದ್ಗಡೆ ಸ್ವಲ್ಪ ಸಣ್ಣದಾಗಿತ್ತು, ಇಲ್ಲಿ ತುಂಬ ದೊಡ್ಡದಾಗಿದ್ದಾವೆ. ಆಮೇಲೆ ಇದು ಶೋ ಗಿಡ, ಇದೊಂದು ಶೋ ಗಿಡ. ಆಮೇಲೆ ಇಲ್ಲಿ ಕೆಳಗೆಲ್ಲ ನೋಡ್ಬೋದು ನೀವು, ಬರೀ ಒಂದಲ್ಗನೇ ಇದೆ. ಆಮೇಲೆ ಒಂದಲ್ಗದಿಂದ ತುಂಬ ಆಕ್ಸಿಜನ್ ಬರುತ್ತೆ ಅಂತ ಹಾಗೆ ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಇದು ಮಲ್ಲಿಗೆ ಹೂವಿನ ಬಳ್ಳಿ ಹಬ್ಸೋಕ್ಕೆ ಅಂತ ಚಪ್ಪರ ಹಾಕಿದ್ದಾರೆ ನಮ್ಮಮ್ಮ. ಸೊ ತೋರಿಸ್ತೀನಿ ಒಂದೊಂದಾಗಿ. ಆಮೇಲೆ ಇದು ಯಾವ್ದು ಹೇಳಿ, ಒಂದು ಸುತ್ತ, ಇದು ಒಂದು ಸುತ್ತಿನ ಗುಂಡು ಮಲ್ಲಿಗೆ. ಇಲ್ಲಿ ನೋಡಿ, ಇದು ಅದು ಬಳ್ಳಾರಿ ಮಲ್ಲಿಗೆ, ಇದು ಬಳ್ಳಾರಿ ಮಲ್ಲಿಗೆ ಅಂತ. ಇದು ಸೂಜಿ ಮಲ್ಲಿಗೆ, ನೈವೇರಿ ಸೂಜಿ ಮಲ್ಲಿಗೆ, ಇದು ಸೂಜಿ ಮಲ್ಲಿಗೆ ಅಂತಾರೆ. ಇಲ್ಲಿ ಮಬ್ಬು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ, ಈ ಥರ ಇರುತ್ತೆ. ಇಲ್ಲೊಂದು ಹೂವನ್ನು ಬಿಟ್ಟಿದೆ, ತೋರಿಸ್ತೀನಿ ನಿಮಗೆ. ಈ ಥರ ಇರುತ್ತೆ, ಹಳ್ಳಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಸೂಜಿ ಥರ ಚೂಪಾಗಿರುತ್ತೆ. ಆಮೇಲೆ ಬಳ್ಳಾರಿ ಮಲ್ಲಿಗೆ, ಅದು ಅಲ್ಲಿ ತೋರಿಸಿದ್ಮೇಲೆ ಇದು ಬಳ್ಳಾರಿ ಮಲ್ಲಿಗೆ ಇದು. ಆಮೇಲೆ ಇದು 7 ಸುತ್ತಿನ ಮಲ್ಲಿಗೆ. ಇಲ್ಲಿ ನೋಡಿ, ಇದು ನಾಳೆ ಬಳ್ಳುತ್ತೆ. ಇದ್ರ ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಹೂವು ಇದು. ಆಮೇಲೆ ಇದು
ದುಂಡು ಮಲ್ಲಿಗೆನೇ, ಇದು 5 ಸುತ್ತಿನ ಮಲ್ಲಿಗೆ ಇದು. ಆಮೇಲೆ ಇದು ಮೇಲ್ಗಡೆ ಹೋಗಿರೋದು ನಿತ್ತು ಮಲ್ಲಿಗೆ. ಆಮೇಲೆ ಇದು ದುಂಡು ಮಲ್ಲಿಗೆ, ಇದು ಸೂಜಿ ಮಲ್ಲಿಗೆ. ಇದು ಮೇಲ್ಗಡೆ ಹೋಗಿರೋದು ಸೂಜಿ ಮಲ್ಲಿಗೆ. ಇದು ಮೇಲ್ಗಡೆ ಹೋಗಿರೋದು ಇದು ನಿತ್ತು ಮಲ್ಲಿಗೆ, ಇದು ಸೂಜಿ ಮಲ್ಲಿಗೆ. ಆಮೇಲೆ ಇಲ್ಲೊಂದು 7 ಸುತ್ತಿನ ಮಲ್ಲಿಗೆ ಇದೆ ನೋಡಿ, ಮಗ್ಗಾಗಿದೆ, 2 ಮಗ್ಗಿದೆ. ಇನ್ನೊಂದು 2-3 ದಿನದಲ್ಲಿ ಹೂವಾಗುತ್ತೆ. ಆಮೇಲೆ ಇಲ್ಲೆಲ್ಲ ಬಂದಲ್ಗ, ಆಮೇಲೆ ಇಲ್ಲಿ ಸುಗಂಧರಾಜ ಗೆಡ್ಡೆಗಳು. ಆಮೇಲೆ ಈ ಕಡೆ ಬಂದರೆ ನೋಡಿ ಇಲ್ಲೊಂದಿಷ್ಟು ಶೋ ಗಿಡ, ಮತ್ತು ಇಲ್ಲೂ ಒಂದು 3 ಸುತ್ತಿನ ಮಲ್ಲಿಗೆ ಇದೆ. ಆಮೇಲೆ ಇಲ್ಲಿ ತುಳಸಿ ಗಿಡಗಳಿದ್ದಾವೆ. ಇದು ನಮ್ಮ ಬೋರು. ಆಮೇಲೆ ಇದು ನಮ್ಮದು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕು. ಆಮೇಲೆ ಇದು ಕಣಗಿಲೆ ಹೂವು, ಲೈಟ್ ಎಲ್ಲೋ ಇದೆ. 1-2 ಸುತ್ತಿನ ಕಣಗಿಲೆ ಹೂವು ಈ ಥರ ಗಿಡದಲ್ಲೇ ಎಷ್ಟೊಂದು ಬಿಟ್ಬಿಟ್ಟಿರ್ತೀವಿ. ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು, ಗಿಡದಲ್ಲೇ ಚೆನ್ನಾಗಿ ಕಾಣುತ್ತೆ ಅಂತ ಗಿಡದಲ್ಲೇ ಬಿಟ್ಟಿರ್ತೀವಿ. ಪೂಜೆಗೂ ತುಂಬ ಸುಮಾರು ಹೂವಾಗುತ್ತೆ ನಮ್ಮ ಮನೆಯಲ್ಲಿ. ಇದು ನಂಜುಬಟ್ಲು ಗಿಡ. ನಂಜುಬಟ್ಲೆ ಒಂದು 5-6 ಗಿಡಗಳಿದೆ. ಇದರಲ್ಲಿ ಕಣ್ಣಿನ ಕಾಡಿಗೆ ಮಾಡ್ತಾರಲ್ಲ, ಆ ನಂಜುಬಟ್ಲಿದು ತುಂಬ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ಕು. ಇದೆಲ್ಲ ಒಂದು 5-6 ವೆರೈಟೀಸ್ ಆಫ್ ಮಲ್ಲಿಗೆ ಇದೆ ನಮ್ಮ ಮನೇಲಿ. ಸೊ ನಿಮಗೆಲ್ಲ ಒಂದು ವ್ಯೂ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈ ಥರ ಕಾಣುತ್ತೆ ನಮ್ಮ ಗಾರ್ಡನ್ನು. ನಮ್ಮಮ್ಮ ಹೂ ಕೀಳ್ತಾ ಇದ್ದಾರೆ. ಈ ಥರ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನೋಡೋಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಬರೋದೇ ನಾನು ಇಲ್ಲಿ. ಯಾಕಂದರೆ ಈ ಕಡೆ ಸನ್ರೈಸ್ ನೋಡ್ಬೋದು ನಾವು ಮನೆಯಿಂದನೇ, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ನಂಗೆ ಇಲ್ಲಿ ಮೇಲ್ಗಡೆ ಸನ್ರೈಸ್ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಕ್ಕದ ಮನೆಯವರು ತುಂಬ ಹೂವಿನ ಗಿಡಗಳು ಹಾಕಿದ್ದಾರೆ. ಸೊ ಅವ್ರ ಮನೆಯಲ್ಲಿ 1 ಸುತ್ತಿನ ನಂಜುಬಟ್ಲಿದೆ ಇಲ್ಲಿ ನೋಡಿ ಇಲ್ಲಿ. ಆಮೇಲೆ ರೋಸ್ ಇದೆ ತುಂಬ. ದಾಸವಾಳದ ಗಿಡ ಅವ್ರದ್ದು ಮೊನ್ನೆ ಮಳೆಗೆ ಬಿದ್ದೋಗಿದೆ, ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ಇದೆಲ್ಲ ನನ್ನ ಹಿತ್ತಲಿಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.